ಇದು ನ್ಯೂಸ್. ಅಲ್ಲಿ ಗೋಳು ಇಲ್ಲಿ ಲಾಬಿ. ಅಲ್ಲಿ ಗೋಳು ಅಂದ್ರೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, ರಾಜ್ಯದಲ್ಲಿ ಸುಮಾರು 60ಕ್ಕೂ ಹೆಚ್ಚಿನ ತಾಲೂಕುಗಳಲ್ಲಿ ಪ್ರವಾಹ ಬಂದಿತ್ತು. ಅಲ್ಲಿನ ಜನ ಸಂಕಷ್ಟಕ್ಕೆ ಸಿಲುಕಿದ್ರು. ಈ ಸಂದರ್ಭದಲ್ಲಿ ನಮ್ಮ ಶಾಸಕರು ಬರ್ತಾರೆ, ಒಂದ್ ಸ್ವಲ್ಪ ಏನಾದ್ರೂ ಒಂದು ಪರಿಹಾರವನ್ನ ಕೊಡ್ತಾರೆ, ಅಧಿಕಾರಿಗಳಿಗೆ ಸೂಚನೆ ನೀಡ್ತಾರೆ, ಅಧಿಕಾರಿಗಳು ನಮ್ಗೆ ಸ್ಪಂದಿಸ್ತಾರೆ. ಯಾಕೆಂದ್ರೆ ಒಂದೊತ್ತಿನ ಊಟಕ್ಕೂ ಕೂಡ ಪರದಾಡುವಂತ ಪರಿಸ್ಥಿತಿ ಇದೆ. ಇಂತಹ ಸಂದರ್ಭದಲ್ಲಿ ನಮ್ ಜೊತೆ ನಿಂತ್ಕೊಳ್ದಲೆ ಇನ್ಯಾವಾಗ ಬರ್ತಾರೆ ಅನ್ನುವಂತ ಆಶಾಭಾವನದಲ್ಲಿ ಬರೀ ಕಾಯೋದೇ ಬಂದಿದ್ದು ಬಿಟ್ರೆ ಜನಪ್ರತಿನಿಧಿಗಳು ಮಾತ್ರ ಅತ್ಲಾಗೆ ಅಡ್ಡನಗ್ತಾ ಇಲ್ಲ. ಹಂಗಿದೆ ಪರಿಸ್ಥಿತಿ. ಸಾಕಷ್ಟು ಜನ ಕರೆಯನ್ನ ಮಾಡಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಾಗಲಕೋಟೆಯಿಂದ ಆನಂದ್ ಅವರು ಕರೆಯನ್ನ ಮಾಡಿದ್ದಾರೆ. ನಮಸ್ಕಾರ ಆನಂದ್ ಅವರೇ. ಸರ್ ನಮಸ್ಕಾರ ಸರ್. ಹೇಳಿ ಆನಂದ್. ಸರ್ ನಮ್ಮ ಬಾಗಲಕೋಟೆ ಆನಂದ್ ನೆಮ್ಮೂಡವ್ರ ಮತಕ್ಷೇತ್ರ ಇದು. ಸರ್ ಮ್ಯಾಕ್ಸಿಮಮ್ ಮುಳುಗಡೆ ಆಗಿದೆ ಸರ್ ಇಲ್ಲಿ. ಜಮಖಂಡಿ ನಿಮ್ದು? ಜಮಖಂಡಿದ್ದು. ಬಹುಶಃ ಶಿರಗುಂಪಿ, ಮುತ್ತೂರು, ಮೈಗೂರು ಸರಿ ಸುಮಾರು ಒಂದು 10 ಹಳ್ಳಿ 15 ಹಳ್ಳಿ ಮೇಲೆ ಮುಳುಗಡೆ ಆಗಿದೆ ಸರ್. ಹೋದ ಪ್ರವಾಹದಲ್ಲಿ ಏನ್ ಮುಳುಗಡೆ ಆಗಿದ್ವು ಅಲ್ಲ ಸರ್, ಅಲ್ಲಿ ರಸ್ತೆಗಳು ಇನ್ನತನ ರಿಪೇರಿ ಆಗಿದ್ದಿಲ್ಲ ಸರ್. ಯಾಕಂತ ಕೇಳಿದ್ರೆ ಅನುದಾನ ಬಂದಿಲ್ಲ ಸರ್. ಈ MLA ಮೇಲೆ ಬ್ಲೇಮ್ ಮಾಡ್ತಾರೆ ಸರ್ ಕೆಲವು ಜನ. ಇವ್ರಿಗೆ ಅನುದಾನ ಬಿಟ್ರೆ ರಸ್ತೆ ರಿಪೇರಿ ಆಗ್ತಾವ ಸರ್ ಅವು. ಇವ್ರಿಗೆ ಸರಿಯಾಗಿ ಅನುದಾನ ಕೊಟ್ಟಿಲ್ಲಪ್ಪ ಅಂತಂದ್ರೆ ರಸ್ತೆಯಲ್ಲಿ ರಿಪೇರಿ ಆಗ್ತಾವ ಸರ್. ಒಂದು ಎರಡನೇದು, ಮತ್ತು ಇವಾಗ ಸಿಕ್ಕಾಪಟ್ಟಿ ಮುಳುಗಡೆ ಆಗಿಬಿಟ್ಟಿದೆ ಸರ್. ಮತ್ತು ಬೆಳೆ ಹಾನಿ ಆಗಿದೆ ಸರ್. ಕಬ್ಬು ಜಾಸ್ತಿ ಸರ್ ಇಲ್ಲಿ. ಬಂದಿದ್ರಾ ನಿಮ್ ಶಾಸಕರು? ಬಂದಿದ್ರಾ? ಆನಂದ್ ನ್ಯಾಮಗೌಡ್ರಲ್ವಾ? ಹಾ ಸರ್, ಆನಂದ್ ನ್ಯಾಮಗೌಡರು ತುಂಬಾ. ಆನಂದ್ ನ್ಯಾಮಗೌಡ್ರು ತುಂಬಾ ಯೂತ್ ಅಲ್ರಿ, ತುಂಬಾ ಇನ್ನು ಯುವಕ ಸರ್. ಅವರು ಬೆಳಿಗ್ಗೆ 8 ಗಂಟೆ ಮನೆಯಿಂದ ಹೊರಗಡೆ ಹೋದ್ರೆ ಬರೋದು 8 ಗಂಟೆಗೆ ಸರ್. ಅಲ್ಲಿವರೆಗೂ ಸಿಗಲ್ಲ ಸರ್ ಅವರು. ಅಲ್ಲಿವರೆಗೂ ಸಿಗಲ್ಲ ಜನರಿಗೆ, ಸಿಗೋದಿಲ್ಲ. ಪ್ರತಿಯೊಂದು ಹಳ್ಳಿಯಲ್ಲಿದ್ದಾರೆ ಸರ್ ಅವರು. ಹಳ್ಳಿಯಲ್ಲಿದ್ದಾರೆ. ಜಾನುವಾರದ ಬಗ್ಗೆ ಲಕ್ಷ್ಯ ಕೊಡ್ತಾ ಇದ್ದಾರೆ, ಜನರ ಬಗ್ಗೆ ಲಕ್ಷ್ಯ ಕೊಡ್ತಾ ಇದ್ದಾರೆ. ಗಂಜಿ ಕಾಜಿ ಬಗ್ಗೆ ಅವು ಎಲ್ಲ ಏನ್ ಮೇಂಟೆನೆನ್ಸ್ ಮಾಡ್ತಾ ಇದ್ದಾರೆ ಸರ್ ಅವರು. ಸರ್ ಒಳ್ಳೆ ಶಾಸಕ ಸರ್. ಸದ್ಯ ಒಳ್ಳೆ ಕೆಲಸ ಮಾಡ್ತಿದಾರಲ್ಲ. ಅವ್ರ ತಂದೆ ಒಳ್ಳೆ ಹೆಸರು ಉಳಿಸ್ಕೊಂಡು ಹೋಗ್ತಿದಾರಲ್ಲ, ಸಿದ್ದು ನ್ಯಾಮಗೌಡ್ರದ್ದು. ಅಷ್ಟೇ. ಸದ್ಯ ಸ್ಪಂದಿಸ್ತಾ ಇದಾರಲ್ಲ. ಬಿಳಿ ನಿಮ್ ಪುಣ್ಯ ಆನಂದ್ ಅವ್ರೆ, ಅಂತ ಶಾಸಕರು ಸಿಕ್ಕಿದ್ದಾರೆ. ಥ್ಯಾಂಕ್ ಯು ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಶಿವಣ್ಣ ಅವರು ಕರೆಯನ್ನ ಮಾಡಿದ್ದಾರೆ ಪಿರಿಯಾಪಟ್ಟಣದಿಂದ. ನಮಸ್ಕಾರ ಶಿವಣ್ಣ ಅವರೇ. ಸರ್ ನಮಸ್ತೆ ಸರ್. ಹೇಳಿ ಶಿವಣ್ಣ ಅವರೇ. ಏನಿಲ್ಲ, ನನಗೆ ಅನ್ಸುತ್ತೆ ಸರ್, ಈ ಮಂತ್ರಿಗಳು, ಶಾಸಕರು, ಮಂತ್ರಿ ಆಗ್ಲಿಕ್ಕೆ ಇವ್ರು ಪರದಾಡೋದು ಇವೆಲ್ಲ ನೋಡಿದ್ರೆ ನಮ್ಮ ಜನ ಅವರಿಂದ ಏನು ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸರ್. ಆಕ್ಚುಲಿ ನಮ್ಮ ಮಾಧ್ಯಮಗಳು ಏನೋ ನಿಜವಾದ ಸಮಸ್ಯೆಗಳು ಏನಿರುತ್ತೆ ಅದನ್ನ ಮಾಧ್ಯಮಗಳು ಬಿತ್ತರ ಮಾಡಿ, ಮಾಧ್ಯಮಗಳು ಇವ್ರುಗಳು ಗಮನಕ್ಕೆ ತಂದಾಗ ಪ್ರದೇಶಕ್ಕೆ ಭೇಟಿ ಕೊಟ್ಟು ಆಮೇಲೆ ಏನೋ ಒಂದು ಪರಿಹಾರ ಅದು ಇದು ಮಾಡೋದೇ ಹೊರತು ನಿಜವಾಗಿ ಜನರ ಕಷ್ಟಗಳನ್ನ ಇವರಾಗಿ ಅರ್ತು ಅವರಾಗಿ ಅದನ್ನ ಸಾಲ್ವ್ ಮಾಡುವಂತ ರಾಜಕಾರಣಿಗಳು ಯಾರು ಕಾಣಲ್ಲ ಸರ್. ಎಲ್ಲೋ ಅಪರೂಪಕ್ಕೆ ಒಬ್ಬೊಬ್ರು ಇರ್ಬೋದು. ಹೇಳಿದ್ರಿ ಶಿವಣ್ಣ ಅವ್ರೆ. ಯಾಕೆಂದ್ರೆ ನಾವು ತೋರಿಸ್ತಾ ಇದೀವಲ್ಲ ಅನ್ನೋ ಕಾರಣಕ್ಕೋಸ್ಕರ ಭಯ ಬಿದ್ದು ಹೋಗ್ತಾ ಇದಾರೆ ಅಷ್ಟೇ. ಜನರ ಹಿತಾಸಕ್ತಿ ಅನ್ನೋದಿಲ್ಲ ಅಲ್ಲಿ. ಹೌದು, ಖಂಡಿತ. ಮಾಧ್ಯಮಗಳಿಗೆ ಒಂದ್ ಮುಖ ತೋರಿಸ್ಬಿಡೋಣ ನಾವು ನಮ್ ಕ್ಷೇತ್ರದಲ್ಲಿ ಇದ್ವು ಅಂತ. ಹೋಗಿ ಏನೋ ಒಂದು ಸಾಧನೆ ಮಾಡಿದೆ ಅಂತ ನಮ್ಮ ರಿಪೋರ್ಟರ್ಸ್ ಅಲ್ಲಿ ಹೋಗಿ ಅವ್ರು ಕಷ್ಟಪಟ್ಟು ಅವ್ರೇನೋ ಒಂದು ವಿಷಯನ ಮಾಹಿತಿನ ಸಂಗ್ರಹ ಮಾಡೋದ್ ನಂತರ ಇವ್ರು ಅದನ್ನ ನಾನು ಏನೋ ನೋಡ್ಕೊಂಡ್ ಬಂದೆ, ನಾನು ಅಲ್ಲಿ ಭೇಟಿ ಕೊಟ್ಟೆ, ನಾನು ಸಾಧನೆ ಮಾಡಿದೆ ಅಂತ ಒಂದು ತೋರಿಸ್ತಾ ಇದಾರೆ ಹೊರತು ಅವರು ನಿಜವಾಗೂ ಮಾಧ್ಯಮಗಳಿಲ್ಲ ಅಂದ್ರೆ ಇವತ್ತು ನಮ್ಮ ಜನರ ಪರಿಸ್ಥಿತಿ ಬೇರೆನೆ ಇರ್ತಾ ಇತ್ತು. ಇವರು ರಾಜಕಾರಣಿಗಳು ಜಸ್ಟ್ ಅವರ ಒಂದು ಪ್ರತಿಷ್ಠೆ, ಅವರ ಒಂದು ಕುಟುಂಬ, ಅವರ ಸಾಧನೆ, ಅವ್ರ ಕುಟುಂಬ ಉದ್ಧಾರ ಆಗಕ್ಕೆ, ಅವ್ರ ಆಸ್ತಿ ಜಾಸ್ತಿ ಮಾಡಕ್ಕೆ, ಅವ್ರ ಖಜಾನೆಯಲ್ಲಿ ದುಡ್ಡು ತುಂಬಿಕೊಳ್ಳೋದಕ್ಕೆ, ಅವ್ರ ಕುಟುಂಬದವ್ರ ನೆಕ್ಸ್ಟ್ ಎಲೆಕ್ಷನ್ ನಿಂತ್ಕೊಳ್ಳೋದಕ್ಕೆ, ಅವ್ರ ಮೊಮ್ಮಕ್ಳು ಚೆನ್ನಾಗಿ ಉದ್ಧಾರ ಆಗ್ಲಿಕ್ಕೆ ಇದನ್ನ ಯೋಚನೆ ಮಾಡ್ತಾರೆ ಹೊರತು ಅವರು ನಿಜವಾಗ್ಲೂ ಒಬ್ಬ ಸಾಮಾನ್ಯ ಪ್ರಜೆ ಅಥವಾ ಇವತ್ತೊಬ್ಬ ಮನುಷ್ಯ ಎಷ್ಟು ಕಷ್ಟದಲ್ಲಿದ್ದಾನೆ, ಏನಿದ್ದಾನೆ, ಒಂದು ಶಾಲೆಗೆ ಒಂದು ಭೇಟಿ ಕೊಟ್ಟು ಆ ಶಾಲೆನಲ್ಲಿ ಎಂತ ಒಂದು ಪರಿಸ್ಥಿತಿ ಇದೆ ಅನ್ನೋದನ್ನು ಕೂಡ ಅವ್ರು ನಿಜವಾಗಿ ಹೋಗಿ ನೋಡೋದಿಲ್ಲ. ಬೇರೆ ಯಾರೋ ಒಬ್ಬ ಮಾಧ್ಯಮದವರು, ಯಾವುದೋ ಒಂದು ಮಾಧ್ಯಮದವರು ಯಾರೋ ಒಂದು ಗಮನಕ್ಕೆ ತಂದಾಗ ಆವಾಗ ಅದನ್ನ ಭೇಟಿ ಕೊಡ್ತಾರೆ, ಯಾವುದೋ ಒಂದು ಹಾಸ್ಟೆಲ್ ಭೇಟಿ ಕೊಡ್ತಾರೆ. ಅಲ್ಲಿವರೆಗೆ ಸ್ವತಃ ಅವರಾಗೆ ಹೋಗಿ ನಾನು ಒಬ್ಬ ಜನಪ್ರತಿನಿಧಿ ಆಗಿದ್ದೀನಿ, ನನ್ನನ್ನು ಗೆಲ್ಸಿದ್ದಾರೆ ಜನ, ನನ್ನಿಂದ ಸಾಕಷ್ಟು ನಿರೀಕ್ಷೆ ಮಾಡ್ತಿದ್ದಾರೆ, ನಾನು ಸಾಕಷ್ಟು ಸಾಧನೆ ಮಾಡಬೇಕು, ಅಟ್ಲೀಸ್ಟ್ ನನ್ನ ಜನ ಗೆಲ್ಸಿದಕ್ಕಾರು ನಾನು ಅವ್ರ ಋಣ ತೀರಿಸ್ಬೇಕು, ಅಧಿಕಾರ ತಾನಾಗೆ ಬರುತ್ತೆ ಸರ್. ಅವರು ಶ್ರಮ ಪಟ್ಟು ನಿಜವಾಗ ಮಾಡಿದ್ರೆ. ಮತದಾರರು ಶಿವಣ್ಣ ಅವರೇ, ನೀವು ಮಾತು ತುಂಬಾ ಖುಷಿ ಆಯ್ತು. ಈ ಒಂದು ಮೆಂಟಾಲಿಟಿ ಇದೆಯಲ್ಲ, ಮನಸ್ಥಿತಿ ಇದೆಯಲ್ಲ, ಅಟ್ಲೀಸ್ಟ್ ತಿಳುವಳಿಕೆ ಇದೆಯಲ್ಲ, ಅದ್ ನಮ್ ಎಲ್ಲಾ ಜನರಿಗೂ ಬಂದ್ರೆ, ಈಗ ಯಾರು ಬಂದಿಲ್ಲ ಅವ್ರ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಪಾಠ ಕಲಿತಾರೆ. ಬುದ್ಧಿ ಬರ್ಲಿಲ್ಲ ಅಂದ್ರೆ ಏನು ಮಾಡಂಗಿಲ್ಲ, ಅವ್ರನ್ನೇ ಮತ್ತಾಯ್ಕೆ ಮಾಡ್ತಾರೆ, ಮತ್ತದೇ ಸಂಕಷ್ಟ, ಮತ್ತದೇ ಆಕ್ರೋಶ ಹೊಡಿತಾ ಇರುತ್ತೆ ಅಷ್ಟೇ. ಮತ್ತೊಬ್ರು ಕಾಲ ರೆಡಿದ್ದಾರೆ, ಉಮೇಶ್ ಅಂತ ಶೃಂಗೇರಿಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಉಮೇಶ್ ಅವರೇ. ನಮಸ್ಕಾರ ಸರ್. ಹೇಳಿ ಉಮೇಶ್.
ಸರ್ ಈಗ ಇಲ್ಲಿ ನಮ್ಮ ಶೃಂಗೇರಿಯಲ್ಲಿ ಪರವಾಗಿಲ್ಲ, ಹ್ಮ್ ಏನೋ ಅಲ್ಪ ಸ್ವಲ್ಪ ಇದಾಗಿದೆ, ಬಂದೆಲ್ಲ ನೋಡಿ ಮಾಡ್ತಿದ್ದಾರೆ. ಹ್ಮ್ ಆದ್ರೆ ಟಿವಿ ನೋಡುವಾಗ ಆ ಕಡೆ ಚಿಕ್ಕೋಡಿ ಈ ಕಡೆ ಎಲ್ಲ ಈ ಭಾಗದಲ್ಲ ನಾನು ಇದ್ದೋನು, ನಂಗೆ ಗೊತ್ತಿದೆ. ಹ್ಮ್ 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 ಭಾರಿ ತೊಂದ್ರೆ ಸರ್, ಆ ಊರೆಲ್ಲ ನೋಡಿದ್ದೇನೆ. ಹ್ಮ್ ಹ್ಮ್ ಆದ್ರೆ ಇವತ್ತು ಯಾರು ಒಬ್ರು ಅಲ್ಲಿ ಹೋಗ್ತಾ ಇಲ್ಲ, ಹ್ಮ್ ಏನು ಅದ್ರ ಬಗ್ಗೆ ಗಮನ ಹರಿಸ್ತಿಲ್ಲ, ಒಬ್ರು ಮೇಲೆಗಳು ಇಲ್ಲ ಅಲ್ಲಿ. ಇಲ್ಲಿ ಕೂತಿದ್ದಾರಲ್ಲ ಬೆಂಗಳೂರಲ್ಲಿ. ಹಾ ಸರ್, ಈಶ್ವರಪ್ಪನವರು ಹ್ಮ್ ಇವತ್ತು ಬಾಗಲಕೋಟೆ ಹೋಗಿದ್ದಾರೆ ಬಾದಾಮಿಗೆ ಪೂಜೆ ಮಾಡ್ಲಿಕ್ಕೆ. ಹ್ಮ್ ಹ್ಮ್ ಅವರಿಗೆ DCM ಸ್ಥಾನ ಸಿಗ್ಲಿ ಅಂತ ಪೂಜೆ ಮಾಡ್ಲಿಕ್ಕೆ ಹೋಗಿದ್ದು. ಹ್ಮ್ ಹ್ಮ್ ಅಲ್ಲಿ ಪ್ರವಾಹ ಕಮ್ಮಿ ಆಗಲಿ, ಜನರ ಕಷ್ಟ ಪರಿಹಾರ ಆಗಲಿ ಅದೆಲ್ಲ ಹೋಗಿದ್ದಾರೆ. ಯಾಕೆ ಸರ್, ಅವ್ರಿಗೆ ಏನಾಗ್ಬೇಕಾಗಿದೆ ಪಾಪ, ಅವ್ರಿಗೆ DCM ಸ್ಥಾನ ಬೇಕು. ಅವ್ರ ಲಾಭಕ್ಕೆ ಹೋಗಿದ್ದು. ಹಾ ಯಾರೋ ಒಬ್ರು MLA ಮಾತಾಡಿ ಮೊಬೈಲ್ ಬಿಸಾಡ್ಬೇಕು ಅನ್ಸುತ್ತೆ, ಹೊತ್ತು ಮಲಗಬೇಕು ಅಂತ ಹೇಳ್ತಾರೆ. ಮಹೇಶ್ ಕುಮಟಳ್ಳಿ. ಹಾ ಹೌದು ಸರ್, ಹೀಗಿದ್ದವ್ರನ್ನೆಲ್ಲ ಕರ್ಕೊಂಡು ಏನ್ ಮಾಡೋ ಸರ್ ಈಗ? ಅವ್ರನ್ನೇ ಗೆಲ್ಸ್ತಾರಲ್ಲ. 40,000 ಅದೇ, ಲೀಡ್ ಏನೋ ಹೌದು. ಗೆದ್ದಿದ್ದು ಗೊತ್ತಾ ನಿಮ್ಗೆ ಮಹೇಶ್ ಕುಮಟಳ್ಳಿ? ಹೌದು ಸರ್, ಅದೇ ಉಪಚುನಾವಣೆ. ಏನ್ ಇಂತ ಜನಗಳನ್ನ ತಗೊಂಡು ಏನು ಪಾಪ ಆ ಕಡೆ ಜನಗಳನ್ನ ನೋಡಿದ್ರೆ, ನಾನು ಆ ಚಿಕ್ಕೋಡಿ ಊರಲ್ಲಿ ಇದ್ದೆ ಸರ್, ನಾನು 2 ವರ್ಷ. ಹ್ಮ್ ಹ್ಮ್ ನನಗೆಲ್ಲ ಪ್ರತಿ ಒಂದು ಭಾಗನೂ ಗೊತ್ತಿದೆ. ಉಮೇಶ್ ಅವ್ರೆ, ಹಾ, ಸರ್, ನಮ್ ಸರ್. ಭಾಗಕ್ಕೆ ಅಂದ್ರೆ ಶೃಂಗೇರಿ ಅವ್ರಿಗೂ ಚಿಕ್ಕೋಡಿ ಅವ್ರಿಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಲ್ವಾ? ಹೌದು ಸರ್, ಅಲ್ಲಿನ ನಾನು ಆ ಅಭಿವೃದ್ಧಿ ಎಲ್ಲ ಊರಲ್ಲಿ ಇದ್ದೆ ನೋಡ್ಬಿಟ್ರೆ 2 ವರ್ಷ. ಹೆಂಗಿದಾರಪ್ಪ ಜನ, ಇವ್ರನ್ನ ಯಾರನ್ನು ಪ್ರಶ್ನೆ ಮಾಡ್ದಲೆ ಅಂತ ಅನ್ಸ್ಬಿಡುತ್ತೆ ಅಲ್ವಾ? ಹೌದು ಸರ್, ನಾನು 2 ವರ್ಷ ಆ ಊರಲ್ಲಿ ಇದ್ದೀನಿ, ನಮ್ಗೆ ಗೊತ್ತಿದೆ ಸರ್ ಏನಾಗುತ್ತಂತ. ಹ್ಮ್ 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 ಒಂದೊಂದು ಸರಿ ಪ್ರವಾಹ ಬಂದ್ರೆ, ಖಾಲಿ ಆದ್ರೆ ಮನೆಯಲ್ಲಿ 1 ಅಡಿ ಆ ಗೋಡೆ ನಿಲ್ಲುತ್ತೆ. ಹ್ಮ್ 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 ಅದನ್ನ ತೆಗಿದಾಗ ಮನೆ ಬಿದ್ದೋಗುತ್ತೆ ಪಾಪ. ಹ್ಮ್ 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 ಏನ್ ಇವ್ರಿಗೆ ನೋಡಿ, ಏನಿಲ್ಲ, ಬರೀ ನಿಮ್ಗಿದೆಯಲ್ಲ ರಾಜಕೀಯ ಶೃಂಗೇರಿಯವರಾಗಿ, ನಿಮಗಿದೆಯಲ್ಲ ಈ ಕನ್ಸನ್ನು, ಅಲ್ಲಿನ ರಾಜಕಾರಣಿಗಳಿಗೆ ಇದ್ದಿದ್ರೆ ಎಷ್ಟೋ ಉದ್ಧಾರ ಆಗ್ಬಿಟ್ಟಿರೋರು ಆ ಕಡೆಯವರು. ಅಲ್ಲ ಸರ್, ಅಲ್ಲೇ ನಿಮಗಿರೋ ಕೆಲ್ಸ ಅಷ್ಟು ಗೊತ್ತಾಗಲ್ಲ ಸರ್, ನೋಡ್ತಾರೆ. ಮಾನವೀಯತೆ ಅಲ್ಲಿರೋರ್ಗಿಲ್ಲ, ಆ ಜನರಿಗಿಲ್ಲ. ಹೌದು ಸರ್, ನಮಗೆ ಇದೇ ಪ್ರಾಬ್ಲಮ್ ಸರ್ ಉಮೇಶ್ ಅವರೇ, ಇದೇ ಪ್ರಾಬ್ಲಮ್. ಅಲ್ಲಿನ ಜನ ಬುದ್ಧಿ ಕಲ್ಸೋವರೆಗೂ ಮಾತ್ರ, ಇವ್ರಿಗೆ ಬುದ್ಧಿ ಬರಲ್ಲ ಅಷ್ಟೇ, ಏನು ಮಾಡಂಗಿಲ್ಲ. ಸೊ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಸೀತಾರಾಮ್ ಶೆಟ್ಟಿ ಅಂತ. ನಮಸ್ಕಾರ ಸೀತಾರಾಮ್ ಶೆಟ್ಟಿ ಅವರೇ. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ಹೇಳಿ ಸೀತಾರಾಮ್ ಶೆಟ್ಟಿ ಅವರೇ. ತಮ್ಮ ಕಾರ್ಯಕ್ರಮದಲ್ಲಿ ಬರ್ತಾ ಇದೆಯಲ್ಲ ಸರ್, ಈ ನಮ್ಮ ಈ ಮಂತ್ರಿಗಿರಿಗೆ ಲಾಬಿ ಮಾಡ್ತಾ ಇದ್ದಾರೆ, ಖಂಡಿತವಾಗಿ ನಿಮಗೂ ಪುಣ್ಯ ಬರ್ತದೆ ಸರ್. ಅವ್ರು ನಮ್ಮ ಶಾಸಕರು ಜನರಿಗೆ ಒಳ್ಳೇದಾದ್ರೆ ಸಾಕು ಸರ್ ಅಷ್ಟೇ. ಬಟ್ ಆದ್ರೆ ನಾನಿಲ್ಲಿ ಒಂದು ಅಪವಾದ ಇದೆ ಸರ್. ಏನಂತಂದ್ರೆ ನಮ್ಮ ಶಾಸಕರು ಶ್ರೀನಿವಾಸ್ ಶೆಟ್ಟಿ ಅಂತ ಸರ್, ಹಾಲಾಡಿ ಶ್ರೀನಿವಾಸ್ ಗೊತ್ತು ಶೆಟ್ಟಿ ಗೊತ್ತು ಅಂತ ಸರ್, ಹೇಳಿ ಸರ್. ಅವರು 25 ವರ್ಷಗಳಿಂದ ಸತತವಾಗಿ ನಮ್ಮ ಕ್ಷೇತ್ರದಲ್ಲಿ ಗೆದ್ದು ಬಂದಿದ್ದಾರೆ ಸರ್. ಹೌದು. ಅವ್ರು ಒಂದ್ಸತಿ ಗೆದ್ದು ನೆಕ್ಸ್ಟ್ ಗೆಲ್ಲುವಾಗ 10, 20, 25 ಸಾವಿರ ವೋಟ್ ಜಾಸ್ತಿ ಗೆಲ್ತಾ ಬಂದಿದ್ದಾರೆ ಸರ್. ಅವ್ರು ಚುನಾವಣೆಯಲ್ಲಿ ಗೆದ್ದ ಮೇಲೆ ಯಾವುದೇ, ನಾನು ಖಂಡಿತವಾಗಿ ಹೇಳ್ತೀನಿ ಸರ್, ನಾನು ಯಾವುದೇ ರಾಜಕೀಯ ಪಕ್ಷದ ಹೇಳಿ ಸರ್, ಹೇಳಿ. ಅವಂತವ್ರಿಗೆ ಇವ್ರು ಕೊಡ್ತಾ ಇಲ್ಲ ಸರ್, ಮಂತ್ರಿ ಕೊಡ್ತಾ ಇಲ್ಲ, ಅವ್ರು ಲಾಬಿ ಸರ್, ಮಾಡ್ತಾ ಇಲ್ಲ. ನಮ್ಮ ಅವ್ರ ಜನನಾಯಕರಿಗೂ ಮತ್ತೆ ಲಾಬಿ ಮಾಡಿಕೊಂಡು ತಾವು ಉದ್ಧಾರ ಆಗುವಂತ ಜನನಾಯಕರಿಗೂ ಇಷ್ಟೇ ಡಿಫ್ರೆನ್ಸು ಅಷ್ಟೇ ಸರ್. ಅವರು ನಿನ್ನೆನೂ ಕೂಡ ಕ್ಷೇತ್ರದಲ್ಲಿ ತಿರುಗ್ತಾ ಇದ್ದಾರೆ ಸರ್. ಮಂತ್ರಿಗಿರಿ ಬಗ್ಗೆ ಏನಾದ್ರು ಯಾರಾದ್ರೂ ಕೇಳಿದ್ರೆ, ನಾನು ಖಂಡಿತವಾಗಿ ನಾನು ಯಾರ ಬಗ್ಗೆ ನಾವು ಮಂತ್ರಿ ಬಗ್ಗೆ ನಾನು ಲಾಬಿ ಮಾಡ್ಲಿಕ್ಕೆ ಹೋಗುದಿಲ್ಲ, ನಾನು ಯಾವುದೇ ಕಾರಣ ತಗೊಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ಹಾಗಾದ್ರೆ ಸರ್, ಅವ್ರು ಒಂದು ಮಾತು ಹೇಳ್ತಾರೆ ಸರ್, ನಾನ್ ಮಾಡಿರೋ ಕೆಲಸ ನೋಡಿ ನನಗೆ ಮಂತ್ರಿಗಿರಿ ಕೊಡಿ, ನನ್ ಜಾತಿ ನೋಡ್ಕೊಂಡೆಲ್ಲ ಮಂತ್ರಿಗಿರಿ ಕೊಡ್ಬೇಡಿ ನೀವು. ಈಗ ಆಲ್ರೆಡಿ ಒಂದು ಬಾರಿ ಅವಮಾನ ಮಾಡಿದ್ರು ಇವರು. ಹೌದು ಸರ್, ಮಂತ್ರಿಗಿರಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು 2008ರಲ್ಲಿ ಬಿಜೆಪಿ ಸರ್ಕಾರ ಬಂದಾಗ್ಲೇನೆ. ಹಾ, ನಿಜವಾಗಿ ಸರ್ ಅವರನ್ನ ಖಂಡಿತವಾಗಿ ನಾವು ಅವ್ರನ್ನ ಇದ್ ಮಾಡ್ಬೇಕಾಗಿತ್ತು ಸರ್. ನಮ್ಮ ಕ್ಷೇತ್ರದಲ್ಲಿ ನಾವು ಎಲ್ರು ಪಕ್ಷ ಬಿಟ್ಟು ಅವರನ್ನ ನಾವು ನಮ್ಮ ನಾಯಕರು ಅಂತ ಒಪ್ಕೊಳ್ತೀವಿ ಸರ್ ನಾವು. ಸರ್ ನೋಡಿ ಸರ್, ಸೀತಾರಾಮ್ ಶೆಟ್ರೆ, ಅಧಿಕಾರ ಮಂತ್ರಿಗಿರಿ ಇದ್ರೇನೆ ಜನನಾಯಕ ಅಥವಾ ಏನೋ ಕೆಲಸ ಮಾಡ್ತಾರೆ ಅಂತಲ್ಲ. ಅಧಿಕಾರ ಇರ್ಲಿ ಬಿಡ್ಲಿ, ನಿಮ್ಮ ಆಲಾಡಿ ಶ್ರೀನಿವಾಸ್ ಶೆಟ್ರು ಅಂತ ಶಾಸಕರು ನಿಮ್ಮ ಕಡೆ ದುಡಿತಾ ಇದಾರಲ್ಲ, ನಿಮ್ಗೋಸ್ಕರ ಕೆಲಸ ಮಾಡ್ತಿದಾರಲ್ಲ, ಅಷ್ಟೇ ಸಾಕು. ಜನರಿಗೆ ಬೇಕಾಗಿರೋದೇ ಅಷ್ಟು. ಕೊನೆವರೆಗೂ ಜನರ ಮನಸ್ಸಲ್ಲಿ ಉಳಿತಾರೆ ಇಂತ ಶಾಸಕರು. ಖಂಡಿತವಾಗಿ 224 ಶಾಸಕರಲ್ಲಿ ಅಪವಾದ ಆಗಿರುವವರು ನಮ್ಮ ಶ್ರೀನಿವಾಸ್ ಶೆಟ್ರು. ಓಕೆ, ಥ್ಯಾಂಕ್ ಯು ಸೀತಾರಾಮ್ ಶೆಟ್ರೆ. ರಾಜು ಅವ್ರು ಕರೆ ಮಾಡಿದ್ದಾರೆ ಬಳ್ಳಾರಿಯಿಂದ. ನಮಸ್ಕಾರ ರಾಜು ಅವರೇ. ರಾಜೀವ್ ಅವರ ಕರೆ ಕಟ್ಟಾಗಿದೆ. ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದಾರೆ. ಇನ್ನು ಎಷ್ಟೋ ಜನ ಬೇರೆ ಭಾಗದಿಂದ, ಅಂದ್ರೆ ತಮಗೆ ಏನ್ ಕಷ್ಟನೇ, ಅಂದ್ರೆ ಅಂತ ಸಂಕಷ್ಟ ಪರಿಸ್ಥಿತಿ ಇಲ್ಲದಂತ ಭಾಗದಿಂದ ಕರೆ ಮಾಡ್ತಿರುವಂತವ್ರು ಆ ಚಿಕ್ಕೋಡಿಯಲ್ಲಿ, ಬೆಳಗಾವಿಯಲ್ಲಿ ಇರುವಂತ ಪರಿಸ್ಥಿತಿಯನ್ನ ನೋಡಿ ಅವರೇ ಹೇಳ್ತಾ ಇದ್ದಾರೆ, ಯಪ್ಪ ಹೆಂಗಿದೆ ಸರ್ ಅಲ್ಲಿನ ಪರಿಸ್ಥಿತಿ, ಅಲ್ಲಿನ ಜನಪ್ರತಿನಿಧಿಗಳು ಈ ಟೈಮ್ನಲ್ಲಿ ಅಲ್ಲಿ ಇರ್ಬೇಕಾದಂಥವ್ರು ಇಲ್ಲಿ ಬಂದು ಲಾಬಿ ಮಾಡ್ಕೊಂಡು ಕೂತಿದಾರಲ್ಲ, ನಾಚಿಕೆ ಮಾನ ಮರ್ಯಾದೆ ಅಂದ್ರೆ ಏನ್ ಗೊತ್ತಾ ಈ ರಾಜಕಾರಣಿಗಳಿಗೆ? ಇಂಥ ಸಂದರ್ಭದಲ್ಲಿ ಸ್ಪಂದಿಸಬೇಕಾಗಿತ್ತಲ್ಲ ಅಂತ
ಆಕ್ರೋಶ ಹೆಂಗಿದೆ ಅನ್ನೋದನ್ನ ಗಮನಿಸಬಹುದು. ಸಾಕಷ್ಟು ಜನ ತುಮಕೂರವ್ರು ಮಾಡಿದ್ರು, ಒಬ್ರು ಶೃಂಗೇರಿಯಿಂದ ಕರೆ ಮಾಡಿದ್ರು ಉಮೇಶ್ ಅಂತ, ಅವ್ರು ಹೇಳ್ತಾ ಇದ್ರು ಉಮೇಶ್ ಅವರು, ಸರ್ ಚಿಕ್ಕೋಡಿ ಭಾಗದ ಸ್ಥಿತಿ ನಂಗೆ ಗೊತ್ತು, 2 ವರ್ಷ ಅಲ್ಲಿದ್ದೆ, ನಿಜಕ್ಕೂ ಕೂಡ ದುರಂತ ಪಾಪ, ಅಲ್ಲಿನ ಜನ ಅಂತೂ ಯಾವ ರೀತಿಯ ಕಷ್ಟ ಪಡ್ತಾರೆ ಅಂದ್ರೆ ನಾವಾದ್ರೂ ಪರವಾಗಿಲ್ಲ, ನಮ್ಗೆ ಅಂತ ಕಷ್ಟಗಳು ಏನು ಎದುರಾಗಿರಲ್ಲ ಈ ಭಾಗದಲ್ಲಿ. ಆದ್ರೆ ಚಿಕ್ಕೋಡಿ ಭಾಗದಲ್ಲಿ, ಆ ಬೆಳಗಾವಿ ಭಾಗದಲ್ಲಿ ಆ ಜನರ ಸಂಕಷ್ಟ ಮಾತ್ರ ಹೇಳತೀರೋದು. ಅಲ್ಲಿನ ಜನಪ್ರತಿನಿಧಿಗಳು ಒಬ್ರು ಸರಿಯಾಗಿ ಸ್ಪಂದಿಸೋದಿಲ್ಲ ಅಂತ ಉಮೇಶ್ ಹೇಳ್ತಾ ಇದ್ರು. ನವೀನ್ ಅವ್ರು ಕರೆ ಮಾಡಿದ್ದಾರೆ ಶಿವಮೊಗ್ಗದಿಂದ. ನಮಸ್ಕಾರ ನವೀನ್ ಅವರೇ. ನಮಸ್ತೆ ಸರ್. ಹೇಳಿ ಸರ್. ಪದೇ ಪದೇ ಈಗ ನಾವು ಏನ್ ಹೇಳಿದ್ರು ಅವರಿಗೆ ಸ್ವಲ್ಪ ಅವ್ರು ಯಾವ ತರ ಇದಾರೆ ನಮ್ಮ ಜನಪ್ರತಿನಿಧಿ ನಾಯಕರು ಅಂದ್ರೆ ಕಿಂಚಿತ್ತು ಸಾಸಿವೆ ಕಾಳಿನಷ್ಟು ಅವರಿಗೆ ಮಾನವೀಯತೆ ಇರೋದು ಬಿಟ್ಟು ಬಿಟ್ಟಿದ್ದಾರೆ. ನಮ್ಮ ಶಿವಮೊಗ್ಗದಲ್ಲೇ ಉಸ್ತುವಾರಿ ಸಚಿವರಿದ್ದಾರೆ, ಮಿನಿಸ್ಟರ್ ಇದ್ದಾರೆ, ಎಲ್ಲರೂ ಇದ್ದಾರೆ ಸರ್. ಸ್ವಲ್ಪನಾದ್ರೂ ಅವ್ರಿಗೆ ಏನಾದ್ರು ಅನ್ಸುತ್ತಾ ಸರ್? ನೀವು ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀರಾ, ಇನ್ನೇ ನೋಡಕ್ಕಷ್ಟೇ ಆಗ್ತಿದೆ. ಮಾನವೀಯತೆ ಅನ್ನೋದನ್ನ ತೂರು ಬಿಟ್ಟಿಯಾರ ಗಾಳಿಗೆ. ನಾಚಿಕೆ ಇದೆಯಾ ಸರ್? ಅಲ್ಲಿ ಕುತ್ಕೊಂಡು ಮಿನಿಸ್ಟರ್ಗಿರಿಗೆ ಓಡಾಡ್ತಿದಾರಲ್ಲ, ಅವ್ರ ಮನುಷ್ಯತ್ವ ಇದೆಯಾ ಸರ್? ಸರ್ ನಾನು ಯಾವ ರಾಜಕೀಯದ ಬಗ್ಗೆ ನಾನು ಹೇಳ್ತಾ ಇಲ್ಲ, ಪಕ್ಷದ ಬಗ್ಗೆ ಹೇಳ್ತಾ ಇಲ್ಲ. ಎಲ್ಲಾ ಕಡೆನೂ ಇದ್ದಾರೆ ಸರ್, ಕಾಯ್ತಾ ಇದಾರೆ. ಇವ್ರಿಗೆ ಏನಾದ್ರು ಸ್ವಲ್ಪ ಮನುಷ್ಯತ್ವ, ಇವ್ರಿಗೆ ಅವ್ರ ಹೆಂಡತಿ ಮಕ್ಕಳು ಸ್ವಾರ್ಥಕ್ಕೋಸ್ಕರ ಇದಾರಲ್ಲ ಸರ್ ಅವರು. ಹೌದು ಹೌದು ನೋಡಿ ಅಲ್ಲ, ಇವರು ಯಾವ್ದಾದಕ್ಕೋ ಒಂದು ಇದನ್ನ ಕಿಟ್ ಕೊಡ್ತಾರೆ, ಯಾವ್ದು ಸರ್ 10 ಜನಕ್ಕೆ ಕಿಟ್ ಕೊಟ್ಟು ಫೋಟೋ ಹಾಕ್ಸ್ಕೊಂತಾರಲ್ಲ ಸರ್, ಮನುಷ್ಯತ್ವ ಇದೆ ಸರ್. ನವೀನ್ ಅವರೇ, ಈ ಮಾತಿದೆಯಲ್ಲ, 10 ಜನಕ್ಕೆ ಕಿಟ್ ಕೊಟ್ಬಿಟ್ಟು 10 ಲಕ್ಷ ಜನಕ್ಕೆ ಕೊಟ್ಟಿರೋ ರೀತಿಲಿ ಬಿಲ್ಡಪ್ ಕೊಡ್ಕೊಂತ ಇರ್ತಾರೆ. ಖಂಡಿತ ಸರ್, ಖಂಡಿತ. ಈ ಬಿಲ್ಡಪ್ ರಾಜಕಾರಣ ಮಾಡ್ಕೊಂಡಿರ್ತಾರ ಸರ್. ಎಲೆಕ್ಷನ್ ಟೈಮ್ ಮುಗಿದು ಮನೆ ಬಾಗ್ಲಿಗೆ ಬರ್ತಾರೆ ಸರ್. ಈಗ ನಮ್ಮ ಇಲ್ಲಿ ಒಬ್ಬ ನಮ್ಮ ಜನಪ್ರತಿನಿಧಿಯಾಗಿ 1 ಸಾರಿ ಬಂದಿದಾರ ಸರ್. ಓಕೆ, ಥ್ಯಾಂಕ್ ಯು ನವೀನ್ ಅವರೇ, ನೀವು ಸಿಟಿನ್ ಜೊತೆ ಮಾತನಾಡಿದ್ದಕ್ಕೆ. ಕಾರವಾರದಿಂದ ಸುಮಂಗಳ ಅವರು ಕರೆಯನ್ನ ಮಾಡಿದ್ದಾರೆ. ನಮಸ್ಕಾರ ಸುಮಂಗಳ ಅವರೇ. ಹೇಳಿ ಸರ್. ಹೇಗಿದೆ ನಿಮ್ಮೂರಲ್ಲಿ ಪರಿಸ್ಥಿತಿ ಈಗ? ತುಂಬಾ ಹದಗೆಟ್ಟಿದೆ ನಮ್ಮೂರು. ಕಾರವಾರದಲ್ಲಂತೂ ಭೀಕರವಾಗಿ. ಹೌದು, ಕಾರವಾರ, ಹೌದು, ಉತ್ತರ ಕನ್ನಡ ಸರ್. ಇಲ್ಲಿ ಅಂಕೋಲ ಹಳ್ಳಿ ಸರ್. ಅಂಕೋಲದಲ್ಲೂ ಹಂಗೆ ಪರಿಸ್ಥಿತಿ. ಅಂಕೋಲ, ಕಾರವಾರ, ಯಲ್ಲಾಪುರ, ಈ ಶಿರ್ಸಿ ಭಾಗದಲ್ಲೆಲ್ಲ ಒಂದೇ ಪರಿಸ್ಥಿತಿ. ಹೌದು ಸರ್. ಹೇಗಿದೆ ಈಗ? ಬಂದಿದ್ರ ಯಾರಾದ್ರೂ ಬಂದಿದ್ರಾ? ಹೌದು ಸರ್, ಇಲ್ಲಿ ಯಾರು ತಹಸೀಲ್ದಾರೇನು ಬಂದಾರೆ ಅಂತಾರೆ. ಚಾಂದ್ ಬಗ್ರು ಅವರೆಲ್ಲ ಬಂದಿದ್ದಾರೆ ಸರ್. ಓಕೆ, ನಿಮ್ಗೆ ಸಮಸ್ಯೆಗಳು ಉಂಟಾಗಿದ್ವಲ್ಲ, ಅವು ಸರಿಯಾದ್ವಾ? ಹೋಗ್ಲಿ, ಈಗ ಸರಿಯಾಗಿಲ್ಲ, ಸರಿ ಮಾಡ್ಬೇಕಲ್ಲ ಸರ್ ರಾಜಕಾರಣಿಗಳು ಸರ್. ಹೌದು. ನಿಮ್ ಶಾಸಕರಾದ್ರೂ ಯಾರಾದ್ರೂ ಬಂದಿದ್ರಾ? ಇಲ್ಲ ಸರ್, ಇಲ್ಲ ಯಾರು ಬಂದಿಲ್ಲ ಸರ್. ಅವರಂತೂ ಕಾಣಿಸ್ಕೊಂಡೇ ಇಲ್ಲ ಪಾಪ. ಇಲ್ಲ, ಕಾಣಿಸ್ಕೊಂಡಿಲ್ಲ ಸರ್. ಪಾಪ ಮಳೆ ಅಲ್ವಾ, ಗೊಚ್ಚೆ, ಪ್ಯಾಂಟ್ ಎಲ್ಲ ನೆನೆಯುತ್ತೆ, ಶೂ ಎಲ್ಲ ಹಾಳಾಗೋಗುತ್ತೆ. ನೀರೆಲ್ಲ ಕುಡಿಯುವಂಗಿಲ್ಲ ಸರ್. ನೀರಂತೂ 1-2 ತಿಂಗಳ ಹೋಗ್ಬೇಕೇನ ನೀರು. ನೋಡೋಣ ಸುಮಂಗಲ ಅವರೇ, ಸರ್ಕಾರ ಎಷ್ಟು ಬೇಗ ಸಂಪುಟ ವಿಸ್ತರಣೆ ಮಾಡಿಕೊಂಡು ಜನರ ಕಷ್ಟಗಳಿಗೆ ಅಟ್ಲೀಸ್ಟ್ ಸ್ಪಂದಿಸುವಂತ ಕೆಲಸವನ್ನ ಮಾಡ್ತಾರೆ ಅಂತ. ಥ್ಯಾಂಕ್ ಯು ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ.